ಸೊ ಈ ರೀತಿ ನಿಮ್ಮ ಜರ್ನಿ ಶುರು ಆಯಿತು. ಸರ್ ನಾವು ತಿಳ್ಕೊಳ್ಬೋದಾ ನಿಮ್ಮ ಮೊದಲ ಪೇಮೆಂಟ್ ಎಷ್ಟಾಗಿತ್ತು ಸಿನಿಮಾಗೆ ಅಂತ? ನಿಜ ಹೇಳಬೇಕು ಅಂದರೆ ತ್ರಿಶೂಲಾಗಿ ನನಗೆ ಪೇಮೆಂಟ್ ಆಗಿಲ್ಲ. ನನಗೆ ಕನ್ವೀನಿಯನ್ಸ್ ಚಾರ್ಜ್ ಮಾತ್ರ ಬೆಂಗಳೂರಿಂದ ಮೈಸೂರಲ್ಲಿ 1 ತಿಂಗಳಿದ್ದೆ ಲಾಸ್ ಆಫ್ ಪೇ ಮಾಡಿಕೊಂಡು ₹250 ಕೊಟ್ಟಿದ್ದರು. ಅದಕ್ಕೆ 250ಕ್ಕೆ ಮುಂಚೆ ನಾವೇ ₹2,000 ರೂಮ್ಗೆಲ್ಲ ಖರ್ಚು ಮಾಡಿದ್ವಿ. ಸೊ ತ್ರಿಶೂಲಾಗಿ ಏನೂ ಆಗಿಲ್ಲ ನಮಗೆ. ಫಸ್ಟು ಪೇಮೆಂಟ್ ನಾನು ರಿಸೀವ್ ಮಾಡಿದ್ದು ಕೂಗು ಸಿನಿಮಾಗೆ. ಶಂಕರ್ ನಾಗ್ ಪ್ರೊಡ್ಯೂಸರು ಇದೇ ದೇವಗಿರಿ ದೇವಸ್ಥಾನದಲ್ಲಿ ₹1,000 ಚೆಕ್ ಕೊಟ್ಟರು ಶಂಕರ್. ದ್ಯಾಟ್ ವಾಸ್ ಮೈ ಫಸ್ಟ್ ನಾಮಿನೇಷನ್. ಎಂಥ ಮೆಮೊರಿ ಕೂಡ ಅಲ್ಲ ಸರ್. ಸೊ ಅಲ್ಲಿವರೆಗೂ ಕೂಡ ನೀವು ವಿತೌಟ್ ಪೇಮೆಂಟ್ ಸ್ಟ್ರಗಲ್ ಮಾಡಿದ್ದೀರಾ. ಅಂತ ಒಳ್ಳೆ ಕೆಲಸನ ಬಿಟ್ಟು ಬಂದು ಸ್ಟ್ರಗಲ್ ಮಾಡಿದ್ದೀರಾ ಅಂದರೆ ಮನುಷ್ಯ ರಿಸ್ಕ್ ತೊಗೊಂಡ್ರೆ ಬಿಟ್ಟಿರಲಿಲ್ಲ. ಅಲ್ಲಿವರೆಗೂ ಅಲ್ಲ, ಎಲ್ಲಿವರೆಗೂ ನಾನು ಫುಲ್ ಬ್ಯುಸಿ ಆಗೋವರೆಗೂ ಬಿಟ್ಟಿಲ್ಲ. ನಾನು ಕೆಲಸ ಲಾಸ್ ಆಫ್ ಪೇ ಆಗ್ತಿತ್ತು, ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಶೂಟಿಂಗ್ಗಳು ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಒನ್ ಸ್ಟೇಜ್ ಆಫ್ ಪಾಯಿಂಟು ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಪ್ರಾಬ್ಲಮ್ ಆಯಿತು. ಇಷ್ಟೊಂದು ಲಾಸ್ ಆಫ್ ಪೇ ಆದರೆ ಕೆಲಸದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ತೆಗೆದಾಕಬೇಕು ಅಂಥೇಳಿ ನಮ್ಮ ಜನರಲ್ ಮ್ಯಾನೇಜರ್ ಕರೆದ್ರು. ಅವ್ರು ಕರೆದಿದ್ದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸಾಫ್ಟ್ ಕಾರ್ನರ್ ಯಾಕಿತ್ತು ಅಂತ ಹೇಳಿದ್ರೆ, ನಾನು ಹಿಂದೆ 2-3 ವರ್ಷ ನಾಟಕ ಡೈರೆಕ್ಟ್ ಮಾಡಿ ನಮ್ಮ ಫ್ಯಾಕ್ಟ್ರಿಗೆ ಸ್ಟೇಟ್ ಲೆವೆಲ್ ಬೆಸ್ಟ್ ಅವಾರ್ಡ್ ಎಲ್ಲ ತಂದು ಕೊಟ್ಟಿದ್ದೆ. ಸೊ ಹಂಗಾಗಿ ಇದು ಎರಡು ಸಾಫ್ಟ್ ಕಾರ್ನರ್ ಫಾರ್ ಮಿ. ಈಸ್ ಅನ್ ಆರ್ಟ್ ಒಪಿನಿಯನ್ ಇರಲಿಲ್ಲ ಅವ್ರಿಗೆ. ಅದಕ್ಕೆ ಜನರಲ್ ಮ್ಯಾನೇಜರ್ ಕರೆದು ಇದು ಕಷ್ಟ ಆಗುತ್ತೆ, ನಾವು ಉತ್ತರ ಕೊಡೋಕ್ಕಾಗಲ್ಲ, ಇಷ್ಟೊಂದು ಲಾಸ್ ಆಫ್ ಪೇ ಆದರೆ ನೀನು ಒಂದು ಆಧರಿಸ್ಕೋಬೇಕು, ಇಲ್ಲಿ ಇದಾರಿಸ್ಕೋಬೇಕು ಅಂದರು. ನಾನು ಇಲ್ಲ ಸರ್ ಕಷ್ಟ ಆಗುತ್ತೆ, ಇದಾಗುತ್ತೆ, ಇನ್ನೊಂದು ಅವಕಾಶ ಕೊಡಿ ಸರ್ ಅಂತ. ಅವ್ರು ಹೇಳೋದು ಒಂದು ಅವಕಾಶ ಕೊಡ್ತೀನಿ, ಇನ್ನು 3 ತಿಂಗಳು ನೀನು 1 ದಿವಸನೂ ರಜೆ ಹಾಕದೆ ಕೆಲಸಕ್ಕೆ ಬಂದರೆ ನಾನು ರಿಟರ್ನ್ ಮಾಡ್ಕೋತೀನಿ, ಇದ್ರೆ ಆಗಲ್ಲ ಅಂದರು. ನಾನು ಆಗಲೇ 6 ತಿಂಗಳು ಸೈನ್ ಮಾಡಿಬಿಟ್ಟಿದ್ದೆ ಸಿನಿಮಾ. ಅವ್ರು ಹೇಳೋಂಗಿರಲಿಲ್ಲ ಅದನ್ನ. ಸರಿ ಆಯ್ತು ಸರ್ ಅಂತ ನಾನು ಡಿಪಾರ್ಟ್ಮೆಂಟ್ಗೆ ಬಂದು ನಮ್ಮ ಮ್ಯಾನೇಜರ್ ಒಬ್ಬರಿದ್ದರು, ವೆಂಕಟರಾಮಯ್ಯ ನಾಯರ್ ಅಂತ. ಅವ್ರಿಗೆ ಏನು ಹೇಳಿದ್ರು ಜನರಲ್ ಮ್ಯಾನೇಜರ್, ಸರ್ ಹಿಂಗೆ ಹೇಳಿದ್ದಾರೆ, ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಏನು? ನಾನು ರೆಸಿಗ್ನೇಷನ್ ಲೆಟರ್ ನಿಮಗೆ ಕೊಟ್ಟಿರ್ತೀನಿ, 3 ತಿಂಗಳೊಳಗೆ ನಾನು ವಾಪಸ್ ಬರಲಿಲ್ಲ ಅಂದರೆ ಇದನ್ನು ಸಬ್ಮಿಟ್ ಮಾಡಿ, ಸೇಫ್ ಬಂದರೆ ದಯವಿಟ್ಟು ನನಗೆ ವಾಪಸ್ ಕೊಡಿ. ಆಯ್ತು ರೀ ಅಂತ ಹೇಳಿದ್ರು. ಹೋಗಲೇ ಇಲ್ಲ ವಾಪಸ್. ಹಾಗೆ ನಾನು ಯಾವಾಗಲೂ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀನಿ. ಐ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ಎನಿಥಿಂಗ್. ಯಾವುದೇ ಭ್ರಮೆಗಳಾಗಲಿ ಆಸೆಗಳಾಗಲಿ ಕನಸುಗಳಾಗಲಿ ಕಟ್ಕೊಳ್ಳಲ್ಲ ನಾನು. ಆವತ್ತಿನ ಜೀವನ ಏನಿದೆ ಆವತ್ತು. ಸೊ ಪ್ರಾಕ್ಟಿಕಲಾಗಿರ್ತೀನಿ. ನಾನು ಸಿನಿಮಾಲಿ ಇವತ್ತಿರ್ಬೋದು, ನಾಳೆ ಇಲ್ಲದೆ ಹೋಗ್ಬೋದು. ಸೊ ಕೆಲಸನೇ ಯಾಕೆ ಬಿಡಬೇಕು, ಕೆಲಸ ಇರಲಿ ಎಷ್ಟು ದಿನ ಇರುತ್ತೆ ಅಂತ. ಸೊ ಆ ನಂತರ ಬಿಟ್ಟಿದ್ದು ಕೆಲಸ. ಸೂಪರ್ ಸರ್, ಸೂಪರ್. ಸೊ ತಂದೆಯವರ ಈ ನಡೆಯನ್ನು ನೋಡಿಕೊಂಡೇ ಬೆಳೆದಿದ್ದೀರಾ. ಸೊ ಅವರು ನಾವು ನೋಡಿರೋ ಪ್ರಕಾರ ತುಂಬ ಕೇಳಿದ್ದೀವಿ ನಾವು, ಅವರು ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಅವರ ಲೈಫನ್ನ ಲೀಡ್ ಮಾಡ್ಕೊಂಡು ಹೋದರು, ಎಷ್ಟು ಸಕ್ಸಸ್ಗಳನ್ನ ಕಂಡುಕೊಂಡು ಹೋದರು, ಅದೇ ಥರ ಲೈಫನ್ನು ಕೂಡ ವೆಲ್ ಪ್ಲ್ಯಾನ್ಡ್ ಅಂತ ಅಂದ್ಬಿಟ್ಟು. ಸೊ ಅದರಿಂದ ನೀವು ಲೈಫಲ್ಲಿ ಕಲ್ತಿದ್ದೇನು ಅಣ್ಣ ತಮ್ಮ ಇಬ್ಬರು ಅಂತ ಹೇಳುವ ಎಲ್ಲ ಕಲ್ತಿರೋದೇ ಅವರಿಂದ. ಅಲ್ಲ, ನೀವು ಕೂಡ ಅಷ್ಟೇ ಕ್ಯಾಲ್ಕುಲೇಟ್ ಆಗಿ ನೀವು ಫೈನಾನ್ಸ್ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಲಿವಿಂಗ್. ಅಂದರೆ ಏನಾಗುತ್ತೆ, ಎಸ್ಪೆಷಲಿ ನಮ್ಮ ಫೀಲ್ಡಲ್ಲಿ ತೋರಿಕೆ ಜಾಸ್ತಿ. ನಾವು ಸಂಪಾದನೆ ಮಾಡೋಕ್ಕಿಂತ ತೋರಿಸೋದೇ ಜಾಸ್ತಿ ಆಗ್ಬಿಡುತ್ತೆ ಕೆಲವು ಸಲ. 2 ಗಾಡಿ ಹಾಕ್ಕೊಂಡು ಒಂದಷ್ಟು ಜನ. ವಿ ಆರ್ ವೆರಿ ಪ್ರಾಕ್ಟಿಕಲ್, ವೆರಿ ಸಿಂಪಲ್ ಲಿವಿಂಗ್. ನಮ್ಮ ಸಕ್ಸಸ್ಸು, ನಮ್ಮ ಸ್ಟಾರ್ಡಮ್ ಏನಿದ್ರು ತೆರೆ ಮೇಲೆ, ಎಲ್ಲ ಜನ ತೋರಿಸೋ ಪ್ರೀತಿಯಲ್ಲಿ. ನಾವು ಸಕ್ಸಸ್ನ ತೆರೆ ಬಿಟ್ಟು ನಿಜ ಜೀವನದಲ್ಲಿ ಅದನ್ನ ತೋರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ವಿ ಲಿವ್ ವೆರಿ ಪ್ರಾಕ್ಟಿಕಲಿ, ವಿ ಲಿವ್ ಅ ವೆರಿ ಸಿಂಪಲ್ ಲೈಫ್. ಅದೇ ಹೇಳಿದ್ದು, ತಂದೆ ಜೀವನ ಮಾಡೋದು ಹೇಗೆ ಹೇಳ್ಕೊಟ್ಟಿದ್ದಾರೆ. ಸೊ ಯಾವುದನ್ನೇ ನೋಡಿ ನಾವು ಹೆಚ್ಚು ಆಸೆ ಪಡಲ್ಲ. ಆಗಿನ ಸಮಯಕ್ಕೆ ಅವಶ್ಯಕತೆಗಳೇನಿದೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ, ಅದನ್ನ ಎಂಜಾಯ್ ಮಾಡ್ತಾ ಹೋಗ್ತೀವಿ ಅಂತ. ನಾವು ಎಂಜಾಯ್ ಮಾಡಲ್ಲ, ಎಲ್ಲ ಬಿಟ್ಟು ಕೂತಿದ್ದೀವಿ ಅಂತಲ್ಲ, ಬಟ್ ವಿ ನೋ ಅವರ್ ಲಿಮಿಟ್ಸ್ ಆ್ಯಂಡ್ ಹೌ ಟು ಸ್ಪೆಂಡ್ ವಾಟ್ ವಿ ಅರ್ನ್. ಸೊ ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ತಂದೆ. ಸೊ ಅದಕ್ಕೆ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಖುಷಿಯಾಗಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಂಪ್ಲಿಸಿಟಿ ಕೂಡ. ಆಮೇಲೆ ನಮಗೆ ಚಿಕ್ಕ ವಯಸ್ಸಿಂದ ಹೆಂಗ್ ಬೆಳೆಸಿದ್ರು ಅಂದ್ರೆ, ನಾವು ಸ್ಕೂಲಲ್ಲೂ ಅಷ್ಟೇ, ನಾನು ಅಣ್ಣ ಇಬ್ರು ನಮ್ಮ ಫ್ರೆಂಡ್ಸಿಗೆ ಹೇಳ್ತಾ ಇರ್ಲಿಲ್ಲ ಇಂಥವ್ರ ಮಗ ನಾವು ಅಂತ. ಅದನ್ನು ಹೇಳಿದ್ರು, ಯಾರು ಗೊತ್ತಾಗಬಾರ್ದು. ಯಾಕಂದ್ರೆ ನಾರ್ಮಲ್ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಗೊತ್ತಾದ್ರೆ ನಾವು ಇಂಥವ್ರ ಮಗ ಅಂತ ಪ್ರಿಫರೆನ್ಸಸ್ ಕೊಡಕ್ ಶುರು ಮಾಡ್ತಾರೆ. ಬೇರೆಯವ್ರು ನಮ್ಗಿಂತ ಟ್ಯಾಲೆಂಟ್ ಇರ್ಬೋದು ಅಥವಾ ನಮ್ಗಿಂತ ಚೆನ್ನಾಗಿ ಓದ್ಬೋದು, ಅವ್ರಿಗೆ ಪ್ರಿಫರೆನ್ಸ್ ಸಿಗೋದು ನಮಗೆ ಸಿಗ್ಬೋದು ಅವಾಗ. ಸೊ ಅದ್ರ ಚಿಕ್ಕ ವಯಸ್ಸಿಂದನೂ ಆ ಥರನೇ ಬೆಳೆಸಿದ್ದಾರೆ ಡ್ಯಾಡಿ ನಮಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕತೆ ಅವ್ರು ಯಾರು ಗೊತ್ತಿರಲಿಲ್ಲ ನಾವು ದೇವರಾಜ್ ಅವ್ರ ಮಗ ಅಂತ.
ಸೊ ಫ್ರೆಂಡ್ಸ್ ಎಲ್ಲ ಬಂದರು, ಕಾಲೇಜಿಂದ ಬಂದರು, ಬಂದಿದ ತಕ್ಷಣ ನೋಡಿದ ತಕ್ಷಣ ಹೇಯ್ ಇವ್ರ ಮಗನ ನೀನು ಅಂತ ಯಾರು, ಯಾಕಂದ್ರೆ ಸ್ಕ್ರೀನ್ ಮೇಲೆ ನೋಡ್ತಾರೆ ಫುಲ್ ಸ್ಟ್ರಿಕ್ಟ್ ಆಗಿರೋ ತರ. ಸೊ ಯಾಕೋ ಏನಾಯ್ತು, ಅಪ್ಪ ಕೊಡೋ ಬಾರೋ, ಮಚ್ಚ ಭಯ ಆಗತ್ತೆ, ಮಚ್ಚ ಬೇಡ ಬೇಡ ಆಚೆ ಇರ್ತೀವಿ ನಾವು ಅಂತ. ಸೊ ಆ ಥರ, ಸೊ ಚಿಕ್ಕ ವಯಸ್ಸಿಂದನೂ ಆ ಥರ ಬೆಳೆಸ್ಕೊಂಡ್ಬಿಟ್ಟೆ. ಸೊ ಸಿಂಪ್ಲಿಸಿಟಿ ಆ್ಯಂಡ್ ಪ್ರಾಕ್ಟಿಕಲ್ ಲಿವಿಂಗ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಸ್ಕ್ರೀನ್ ಮೇಲೆ ನೋಡಿದ್ರೆ ಖಂಡಿತ ಭಯ ಆಗೋದುಂಟು ಸರ್ ನಾನು ನೋಡಿದಾಗ. ಸೊ ನೀವು ಯಾವ್ದಾದ್ರು ಪಾತ್ರದಲ್ಲಿ ನೋಡಿ ಭಯ ಪಟ್ಟಿದ್ದೀರಾ? ಹೌದು, ಯಾವ ಪಾತ್ರ? ಯರಮಂದರಂ ಅಂತ ಒಂದು ಸಿನಿಮಾ ಮಾಡಿದ್ರು ತಂದೆ, ಅದ್ರಲ್ಲಿ ನೆಗೆಟಿವ್ ಪಾತ್ರ ಮಾಡಿದ್ರು. ಅದ್ ನೋಡಿ ತುಂಬಾ ಹೆದರಿದ್ದೆ. ಬಟ್ ತುಂಬಾ ಎಫೆಕ್ಟ್ ಆಗಿದ್ದು ಪಾತ್ರ ನನಗೆ ಅಂದ್ರೆ ಹುಲಿಯಾ ಪಾತ್ರ. ಆ ಕ್ಲೈಮ್ಯಾಕ್ಸ್, ಆಗ ಏನು ತುಂಬಾ ಚಿಕ್ಕ ಹುಡುಗ ನಾನು, ಸೊ ಆ ಕ್ಲೈಮ್ಯಾಕ್ಸ್ ನನಗೆ ತಡ್ಕೊಳಕ್ ಆಗಿಲ್ಲ ಅವಾಗ ಆಲ್ಮೋಸ್ಟ್. ಪಾಪ ತಂದೆ, ಅದು ಪ್ರಸಾದ್ ಲ್ಯಾಬಲ್ಲೇ ನೋಡಿದ್ವಿ ಅನ್ಸುತ್ತೆ, ತಂದೆ ಅವ್ರ ನಿರ್ದೇಶಕರ ಜೊತೆ ನಿರ್ಮಾಪಕರ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ಬೇಕಿತ್ತು ಸಿನಿಮಾ ನೋಡಿದ್ಮೇಲೆ. ನಾನು ಅವ್ರನ್ನ ಎಷ್ಟು ಗಟ್ಟಿಗೆ ತಪ್ಕೊಂಡು ಅಳ್ತಿದ್ದೆ ಅಂದ್ರೆ ಪಾಪ ಅವ್ರಿಗೆ ಡಿಸ್ಕಷನ್ ಮಾಡೋಕ್ಕೂ ಆಗಿಲ್ಲ. ಸೊ ಅದು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದಂತ ಒಂದು ಪಾತ್ರ. ಸೊ ಈಗಲೂ ನೆನ್ಸ್ಕೊಂಡ್ರೆ ಹುಲಿಯಾ ಮೂವಿ, ಓಲ್ಡ್ ಮೂವಿ, ಅದನ್ನ ನೋಡಿದ್ಮೇಲೆ ನಮಗೂ ಅನ್ಸುತ್ತೆ ಈ ತರ ಸ್ಯಾಡ್ ಎಂಡಿಂಗ್ ಯಾರಿಗೂ ಇರಬಾರ್ದು, ಯಾರ ಲೈಫ್ಗೂ ಇರಬಾರ್ದು ಅಂತ. ನಾನು ಇವತ್ತರೆಗೂ ನಾನು ಕ್ಲೈಮ್ಯಾಕ್ಸ್ ನೋಡಿಲ್ಲ, ನಾನು ಫುಲ್ ಸಿನಿಮಾ ನೋಡಿಲ್ಲ. ಕ್ಲೈಮ್ಯಾಕ್ಸ್ ಆಲ್ಸೋ ದೆನ್ ಜೊತೆನಲ್ಲಿ ಮಕ್ಕಳನ್ನೆಲ್ಲರನ್ನು ಬಳಸ್ಕೊಳ್ಳೋ ರೀತಿ ಇರ್ಬೋದು, ಬಟ್ ನಮ್ಗೇನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇರ್ಬೋದು, ಆ ಅಮಾಯಕತೆನ ಬಳಸ್ಕೊಳ್ಳೋದು, ಅದೆಲ್ಲನೂ ಕೂಡ ನಿಜವಾಗ್ಲೂ ಎಫೆಕ್ಟಿವ್ ಆಗಿತ್ತು ಅಂತ ಹೇಳ್ಬಿಟ್ಟು ಆ ಎಂಡಿಂಗ್ ಯಾರಿಗೂ ಇರಬಾರ್ದು ಅಂತ ಅನ್ಸುತ್ತೆ. ಕರೆಕ್ಟ್, ನೀವು ಹೇಳಿದ್ದು ಮಾತ್ರ. ಸೊ ಆಮೇಲೆ ಸರ್ ಸಮಾಧಾನ ಮಾಡಿದ್ರ? ಮಾಡಿದ್ರು ಅಫ್ಕೋರ್ಸ್, ನನಗೆ ಪೂರ್ತಿ ನೆನಪಿಲ್ಲ, ಬಟ್ ಅದು ತಂದೆನ್ ತಪ್ಕೊಂಡು ಹತ್ತಿದ್ ನೆನಪಿದೆ, ಅವ್ರನ್ನ ಬಿಟ್ಟೇ ಇಲ್ಲ ನಾನು. ಒಂದ್ ಕಡೆ ಅಣ್ಣ ಡ್ಯಾಡಿ ನಿಂತ್ಕೊಂಡಿದ್ರೆ ನಾನು ಥಿಯೇಟ್ರಿಂದ ಓಡೋಗ್ಬಿಟ್ಟಿದ್ದೆ ಆಚೆ, ಮಮ್ಮಿ ನನ್ನ ಕಡೆ ಹಿಂದೆ ಬಂದಿದ್ರು, ನಾನು ಆಚೆ ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೊಡಿಯೋಕೆ ಶುರು ಮಾಡೋದಲ್ಲ ಡ್ಯಾಡಿ ಕ್ಲೈಮ್ಯಾಕ್ಸ್ ಅಲ್ಲಿ, ಅಲ್ಲಿಂದಲೇ ಹೊಡಿತೀರ ಅಂತ ಹತ್ಕೊಂಡು ನಾನು ಆಚೆ ಹೋದೆ, ಮಮ್ಮಿ ನನ್ನಿಂದ ಬಂದ್ರು. ಇಲ್ಲಿ ಅಣ್ಣ ಡ್ಯಾಡಿ ನಿಂತ್ಕೊಂಡಿದ್ರು, ನಾನು ಮಮ್ಮಿ ನನ್ನ ಸುಧಾರಿಸ್ತಾ ಇದ್ರು. ಆಡಿಯನ್ಸ್ ರೆಸ್ಪಾನ್ಸ್ ಅಲ್ಲೇ ಸಿಕ್ಬಿಟ್ಟಿತ್ತು, ಸಿನಿಮಾ ಪ್ರಭಾವ ಬೀರುತ್ತೆ ಅಂತ ಎಲ್ಲರ ಮೇಲೆ. ಸೂಪರ್ ಸೂಪರ್. ಸೊ ಡ್ಯಾಡಿ ಅವ್ರದ್ದು ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಕನ್ನಡಿ ಮುಂದೆ ಅಂತ ಹೇಳ್ತೀರಿ, ಅವ್ರು ಕ್ಯಾಮ್ರಾಮನ್ ಆಗಿರ್ತಿದ್ರು, ನೀವು ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತ? ನಾನು ಬರೀತಿದ್ದೆ ಒಂದಷ್ಟು, ಬರ್ದುಬಿಟ್ಟು ಅಣ್ಣಂದು ಬುಕ್ ಇದೆ ಒಂದು, ಓಕೆ, ಡೈಲಾಗ್ಸ್ ಎಲ್ಲ ಬರ್ದಿರೋದು. ಓಕೆ, ಯಾವ್ದು ನಿಮ್ಮ ಫೇವರೇಟ್ ಡೈಲಾಗ್ ನೀವು ಬರ್ದಿರೋದು? ನೀವು ಬರ್ದಿರೋದು ನಿಮಗೆ ಇವಾಗ ಬುಕ್ಸ್ ತೆಗ್ದು ನೋಡಿದಾಗ ಬಹಳನೇ ಖುಷಿ ಅನ್ಸೋದು, ಅಥವಾ ಈ ಡೈಲಾಗ್ ನಾನು ಬರ್ದಿದ್ದ ಅಂತ ಅನ್ಸೋದು ಯಾವ್ದು? ಎಲ್ಲಿ ಇಟ್ಟಿದ್ದೀನೋ ಗೊತ್ತಿಲ್ಲ, ಬಟ್ ಇದು ತುಂಬಾ ಹಾಸ್ಯಕರವಾಗಿರುತ್ತೆ ನಿಮ್ಗೆ ಹೇಳಿದ್ರೆ. ರಜನಿಕಾಂತ್ ಅವ್ರದ್ದು ಒಂದು ಡೈಲಾಗ್ ಇದೆಯಲ್ಲ, ಸಿಂಗಲ್ಲ ಅಂತ ಬರೋ ಅಂತ, ಅಂದ್ರೆ ಅದನ್ನ ನಾನು ಅವಾಗ್ಲೇ ಬರ್ದಿದ್ದೆ ಚಿಕ್ಕ ವಯಸ್ಸಲ್ಲಿ. ಏನು ನೆನಪಿಲ್ಲ, ಬಟ್ ಲಾಸ್ಟ್ ಅಲ್ಲಿ ಅದಿತ್ತು, ಸಿಂಹ ಯಾವಾಗ್ಲೂ ಸಿಂಗಲ್ ಆಗಿ ಕಣೋ ಬೇಟೆ ಆಡೋದು ಅಂತ, ಅದು ರೆಕಾರ್ಡ್ ಮಾಡಿದ, ಅದನ್ನ ಬರ್ದಿದ್ದೆ. ಆಮೇಲೆ ಅದನ್ನ ರಜನಿಕಾಂತ್ ಅವರು ಸ್ಕ್ರೀನ್ ಮೇಲೆ ಹೇಳಿದಾಗ ಪರವಾಗಿಲ್ವೇ, ಚಿಕ್ಕ ವಯಸ್ಸಲ್ಲಿ ಟ್ಯಾಲೆಂಟ್ ಇತ್ತು ಅಂತೇಳಿ. ಸೊ ಆ ಸಿನಿಮಾ ಸೆಳ್ತಾ ಇಲ್ದಾನೆ ಅಷ್ಟನ್ನೆಲ್ಲ ಮಾಡೋದಕ್ಕಾಗಲ್ಲ ಅನ್ಸುತ್ತೆ 18 ಇಯರ್ಸ್. ಅಷ್ಟೇ ಚಿಕ್ಕ ವಯಸ್ಸಿಂದಾನೆ ನಮ್ಗೆ ಆಗ್ಬೇಕು ಅಂದ್ರೆ ಜನ ತಂದೆನ ನೋಡ್ತಿದ್ದ ರೀತಿ, ಅವ್ರು ಕೊಡ್ತಿದ್ದಂಥ ಪ್ರೀತಿ, ಅದನ್ನೆಲ್ಲ ನೋಡಿ ಅದು ಬೇಕು ಅನ್ಸುತ್ತಲ್ಲ. ನಾನು ನಮ್ಮ ತಂದೆ ತರ, ಸಿ ಫಾರ್ ಎನಿ ಸನ್ ಆರ್ ಡಾಟರ್, ನಾನು ನಮ್ಮ ತಂದೆ ತರ ಆಗ್ಬೇಕು, ನಾನು ನಮ್ಮ ತಾಯಿ ತರ ಆಗ್ಬೇಕು ಅಂತಾನೆ ಯಾವಾಗ್ಲೂ ಇರುತ್ತೆ. ಸೊ ನಮ್ಗೆ ಅದು ಚಿಕ್ಕ ವಯಸ್ಸಿಂದಾನೆ ಬೆಳೀತಾ ಬಂದಿತ್ತು. ಓಕೆ, ಸೊ ಮನೆಯಲ್ಲಿ ಅಪ್ಪಾಜಿ ತುಂಬಾ ಸ್ಟ್ರಿಕ್ಟಾ, ಅಮ್ಮ ತುಂಬಾ ಸ್ಟ್ರಿಕ್ಟಾ? ಇಬ್ರು ಫ್ರೆಂಡ್ಸ್ ತರ. ಬಟ್ ಅದೇ ಪಾಠ ಹೇಳೋದಕ್ಕೆ ಇಲ್ಲ, ಬಹುಶಃ ಬುದ್ಧಿ ಹೇಳೋದಕ್ಕೆ ಸ್ಟ್ರಿಕ್ಟ್ ಆಗಿರೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅರ್ಥ ಮಾಡಿಸೋ ರೀತಿ ಬಹಳ ಮುಖ್ಯವಾಗುತ್ತೆ. ನಾನು ಒಂದ್ಸತಿ ಟ್ಯೂಷನ್ ಬಂಕ್ ಮಾಡಿ ಟ್ಯೂಷನ್ ಕಾಂಪೌಂಡ್ ಎಗಿರ್ಬಿಟ್ಟು ಫ್ರೆಂಡ್ಸ್ ಜೊತೆ ಅಲಿಯಣ ಅಂತ ಹೋಗ್ತಿದ್ದೆ. ನನ್ನ ಬ್ಯಾಡ್ ಲಕ್ಗೆ ಅಪ್ಪಾಜಿನೇ ಡ್ರಾಪ್ ಮಾಡಿದ್ರು, ಅಲ್ಲೆಲ್ಲ ರೋಡ್ ಕ್ಲೋಸ್ ಆಗಿದೆ ಅಂತ ಅವ್ರು ಗಾಡಿ ತಿರ್ಸ್ಕೊಂಡಂಗೆ. ಸೊ ಅವಾಗ ನನಗೆ ಸಖತ್ ಭಯ ಆಯ್ತು, ಈಗ ಬೀಳುತ್ತೆ ಏಟ್ಗಳು ಅಂತ. ಏನು ಇಲ್ಲ, ಸೈಲೆಂಟಾಗಿ ಕರ್ಕೊಂಡೋದ್ರು, ಈ ತರ ಮಾಡಿದ್ರೆ ಜೀವನ ಹಿಂಗಾಗತ್ತೆ, ಮಾಡಿದ್ರೆ ಜೀವನ ಹೇಗಿರುತ್ತೆ ಹೇಳಿದ್ರು. ಸೊ ಅಲ್ಲಿಂದಾನೇ ಪಾಠ ಕಲಿತೆ. ಸೊ ಈ ತರ ಪ್ರತಿಯೊಂದು ತಪ್ಪುಗಳು ಮಾಡಿದಾಗ ಆರಾಮಾಗಿ ಒಬ್ಬ ಸ್ನೇಹಿತನ ತರ ಕೂಡಿಸ್ಕೊಂಡು ಹಿ ಗಿವ್ಸ್ ಅನ್ ಎಕ್ಸ್ಪ್ಲನೇಷನ್. ಅಂದ್ರೆ ನಿಮ್ಮಿಬ್ರಿಗೂ ಒಂದು ಒದೆನೂ ಬಿದ್ದಿಲ್ಲ ಲೈಫಲ್ಲಿ ಇದುವರೆಗೂ? ಲಕ್ಕಿಲಿ ನಾವಿಬ್ರು ಹೊಡೆದಾಡ್ಕೊಂಡಿದ್ವಿ. ನೀವಿಬ್ರು ಚಿಕ್ಕದಲ್ಲಿ ಹೇಗೆ ಹೊಡೆದಾಡ್ಕೊಂಡು? ಅದೇ ನೀವ್ ಹೇಳ್ತಾರಿ ಸ್ಕ್ರೀನ್ ಮೇಲೆ ನೋಡಿದಾಗ ಡ್ಯಾಡಿ ಭಯ ಆಗುತ್ತೆ ಅಂತ, ನಾವು ಮನೇಲೆ ನೋಡ್ಬೇಕಾ ಕಣ್ಣ. ಸೊ ಹಂಗಿದ್ಮೇಲೆ ಸೊ ಕಣ್ಣಲ್ಲೇ ಇರೋದ್ರಿಂದ ಒದೆಗಿದೆ ಬಿಡೋವರೆಗೂ ಅದೇ ಸಾಕಾಗಿತ್ತು. ಓಕೆ, ಸೊ ನೀವಿಬ್ರು ಹೊಡೆದಾಡ್ಕೊಂಡಿದ್ದೀರಾ ಅಂದ್ರೆ ಯಾವ ವಿಚಾರಕ್ಕೆ ಜಾಸ್ತಿ ಹೊಡೆದಾಡ್ಕೊಂಡು? ಸಂತೋಷಕ್ಕೆ ಅವಾಗ
WWE ಇವಾಗ WWF ಎಸ್ ಏನೋ ವರ್ಲ್ಡ್ ರೆಸ್ಲಿಂಗ್ ಫೆಡರೇಷನ್. ಎಸ್ ಸೊ ಅದನ್ನ ತುಂಬಾ ನೋಡ್ತಿದ್ವಿ. Okay. ಸೊ ಅಲ್ಲಿ ನಡೆಯೋದೆಲ್ಲ ಅದು ನಮ್ಗೆ ಆಕ್ಷನ್ ಹೆಲ್ಪ್ ಆಗಿದೆ ಆಕ್ಚುಲಿ. ಓಕೆ ಅಲ್ಲಿ ನೋಡೋದನ್ನೆಲ್ಲ ನಾವಿಬ್ರು ಬೆಡ್ ಮೇಲೆ ಪ್ರಾಕ್ಟೀಸ್ ಮಾಡಿ ಪಲ್ಟಿ ಹೊಡೆಯೋದು ಅದು ಆ ಇದು. ಥರ ಮಾಡ್ಕೊಂಡು ಯಾವ್ದಾದ್ರು ಕೆಲವು ಸತಿ fracture ಜಗಳಗಳು ಜಗಳ ಆಗಿದೆ. ಆ ಥರ ಜಗಳಗಳು ಯಾವ್ದಾದ್ರು ಫನ್ ಆಗಿದೆ. ಎಲಿಮೆಂಟ್ಸ್ ಯಾವ್ದಾರು elements ಈಗ ನೆನ್ಸ್ಕೊಂಡ್ರೆ ಅಂತ ಇದಕ್ಕೆ ಜಗಳ ಆಡ್ಬಿಟ್ವಾ ನಾವು ಅಂತ ಎಲ್ಲ ಅಣ್ಣ ಅನ್ಸೋಂಥದ್ದು. ತಮ್ಮದಿರ ಲೈಫಲ್ಲೂ ಇದು ನಡೆದಿರುತ್ತೆ. ಹಾ. ಬಟ್ ಒಂದು ಹೆಂಗಂದ್ರೆ ಅಣ್ಣಂಗೆ ಎಷ್ಟು ಪವರ್ಫುಲ್ ಅಂತ ಅಣ್ಣಂಗೆ ಗೊತ್ತಿಲ್ಲ. ಸತಿ ಅಜ್ಜಿ ಮನೇಲಿ ಏನೋ ವಿಷಯ ಜಗಳ ಆಡ್ತಾ ಇದ್ವಿ, ರೂಮಲ್ಲಿ ಹೋಗಿದ್ದೀವಿ, Okay. ಸುಮ್ಮನೆ ಹಿಂಗೆ ಅಂದ, ನೋಡಿದ್ರೆ ಹಾಲಲ್ಲಿ ಬಿದ್ದಿ. ಓಕೆ ಅಂದ್ರೆ ಸ್ವಲ್ಪ ಗಟ್ಟಿ ಮನುಷ್ಯ ಅಂತ. ಹಾ ಸೊ ಆ ಥರ ಫನ್ ಇನ್ಸ್ಟೆನ್ಸ್ ಇದ್ದೇ ಇರುತ್ತೆ ಅಣ್ಣ ತಮ್ಮದಿರ ಲೈಫಲ್ಲಿ. ಕೋಪ ಬರೋದು ತುಂಬಾ ಕಮ್ಮಿ ನನಗೆ. ಬಂದ್ರೆ ನನ್ನ ಬಗ್ಗೆ ನನಗೆ ಭಯ ಆಗುತ್ತೆ. ಹೊಡೆದಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಓಕೆ, ಸೊ ನೀವಿಬ್ರು ಸೇರಿ ಮುಚ್ಚಿಟ್ಟಿರುವಂಥ ಯಾವ್ದಾರು ಒಂದು ವಿಚಾರನ ಇವತ್ತು ತಂದೆಯವರಿಂದ ಮುಚ್ಚಿಟ್ಟಿರುವಂಥ ಯಾವ್ದಾರು ವಿಚಾರನ ಇವತ್ತು ರಿವೀಲ್ ಮಾಡಿದ್ದೀನಿ. ಅದೇ ಏನಿಲ್ಲ. ಅವ್ರಿಗೆ ಅಬ್ಬಬ್ಬ ಅಂದ್ರೆ ಕಾಲೇಜ್ ಬಂಕ್ ಮಾಡಿರ್ತೀವಿ, ಅದು ಅವ್ರಿಗೆ ಗೊತ್ತಿರುತ್ತೆ, ಕೇಳಿರಲ್ಲ ಅಷ್ಟೇ ನಮಗೆ. ಅದ್ದು ಬಿಟ್ಟು ನಿಜವೇ ಎಲ್ಲ ಏನ್ ಮಾಡಿದ್ರು ಅಷ್ಟು ಕ್ರೂಷಿಯಲ್ ತಪ್ಪುಗಳೇ. ಸೊ ಹೀಗೆ ಅಪ್ಪ ಮಕ್ಕಳದ್ದು ಜುಗಲ್ಬಂದಿ ಯಾವಾಗಲೂ ನಡೀತಾನೆ ಇರುತ್ತೆ. ಸೊ ನೀವು 3 ಜನ ಸೇರಿದಾಗ ಮಾತಾಡುವಂಥ ಮೋಸ್ಟ್ ಅಂದರೆ ಯಾವಾಗಲೂ ರಿಪೀಟ್ ಆಗುವಂಥ ವಿಚಾರ ಯಾವುದಾಗಿರುತ್ತೆ ಸರ್? ಸಿನಿಮಾನೇ ಜಾಸ್ತಿ. ಸಿನಿಮಾ ಬಗ್ಗೆ 3 ಜನ ಅದೇ ಕೆಲ್ಸದಲ್ಲಿದ್ದೀವಿ. Okay. ಬೆಳಿಗ್ಗೆ ಶೂಟಿಂಗ್ ಮುಗಿಸ್ಕೊಂಡು ನಾನೊಂದು ಕತೆ ಕೇಳಿದ್ರೆ ಹೋಗಿ ಅಪ್ಪನ ಜೊತೆ ಕೂರ್ತೀನಿ, ಆ ಕತೆ ಬಗ್ಗೆ ಮಾತಾಡ್ತೀವಿ. ಇಲ್ಲ ಕೆಲವು ಹೊಸ ಸುದ್ದಿಗಳಿದ್ರೆ ಏನಾದರೂ ದೇಶದಲ್ಲಿ ಆಗತಕ್ಕಂಥ ಬದಲಾವಣೆಗಳು ಅದು ಇದು ಅದು ಹೇಳ್ತಾ ಇರ್ತೀನಿ ಅವ್ರಿಗೆ, ನೋಡಿ ಈ ಬದಲಾವಣೆ ಆಗಿದೆ, ಹಿಂಗಾಗಿದೆ. ಇನಿಷಿಯಲಿ ಅಡ್ಜಸ್ಟ್ ಆಗೋದು ಕಷ್ಟ, ಯಾಕಂದ್ರೆ ನಾವು ಇಡೀ ಕುಟುಂಬ ಸಿನಿಮಾ ಕುಟುಂಬ ಅಲ್ವಾ. ಸೊ ನಾನು ಮದುವೆ ಆದಾಗ ನನ್ನ ಹೆಂಡತಿ ಅದೇ ಹೇಳ್ತಾ, ನಾವು ಸಿನಿಮಾ ನೋಡ್ಬೇಕಾದ್ರೂ ರೆಗ್ಯುಲರ್ ಆಡಿಯನ್ಸ್ ಥರ ನೋಡಲ್ಲ. ಈ ಶಾರ್ಟ್ ಏನು ತೆಗ್ದಿದ್ದಾರೆ, ಯಾವ ಫಿಲ್ಟರ್ ಯೂಸ್ ಮಾಡಿರ್ಬೋದು, ಹೆಂಗೆ ಕಂಪೋಸ್ ಮಾಡಿದ್ದಾರೆ ಶಾರ್ಟ್, ಇದನ್ನೇ ಯೋಚನೆ ಮಾಡ್ತಿರ್ತೀವಿ. ಅವಳಿಗೆ ಇನಿಷಿಯಲಿ ಬಂದಾಗ ಏನು ಹಿಂಗೆ ನೋಡ್ತೀರಾ ನೀವು ಸಿನಿಮಾ ನೋಡ್ತಾರ, ಯಾವಾಗಲೂ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀರಾ ಅಂತ. ಈಗ ಅವಳು ಆ್ಯಕ್ಟರ್ ಆದಮೇಲೆ ಅವಳಿಗೆ ಅರ್ಥ ಆಗಿದೆ ಎಸ್ ಸಿನಿಮಾ ಹೆಂಗೆ ನೋಡ್ಬೋದು ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.